ಭವರೋಗದ ವೈದ್ಯನೇ ಬಾಗುವೆ ನಿನಗೆ ಚೆನ್ನಾಗಿ ಸ್ತುತಿಸಿ ಇಂದು ಸಾಗಿ ಬಾರಯ್ಯ. ಭವರೋಗದ ವೈದ್ಯನೇ ಬಾಗುವೆ ನಿನಗೆ ಚೆನ್ನಾಗಿ ಸ್ತುತಿಸಿ ಇಂದು ಸಾಗಿ ಬಾರಯ್ಯ. ಭಾಗೀರಥಿ ಪಿತ ಭಾಗವತರ ಸಂಯೋಗರಂಗ ಉರಗಗಿರಿ ವೆಂಕಟ. ಭಾಗೀರಥಿ ಪಿತ ಭಾಗವತರ ಸಂಯೋಗರಂಗ ಉರಗಗಿರಿ ವೆಂಕಟ ಸಾಗಿ ಬಾರಯ್ಯ. ಭವರೋಗದ ವೈದ್ಯನೇ ಬಾಗುವೆ ನಿನಗೆ ಚೆನ್ನಾಗಿ ಸ್ತುತಿಸಿ ಇಂದು ಸಾಗಿ ಬಾರಯ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರೇ, ಇಂದಿನ ದಿವಸ ನಾವು ತುಮಕೂರು ಜಿಲ್ಲೆಯ ತಿಪ್ಟೂರು ತಾಲೂಕಿನ ಕೆರಗೋಡಿ ರಂಗಾಪುರ ಕ್ಷೇತ್ರಕ್ಕೆ ಬಂದಿದ್ದೇವೆ. ತುಂಬ ವಿಶೇಷವಾಗಿರತಕ್ಕಂತಹ ರಂಗನಾಥನ ಸನ್ನಿಧಾನ. ಇಲ್ಲಿ ನಾವು ಪ್ರಪ್ರಥಮವಾಗಿ ಶ್ರೀಯುತ ಪರಮಪೂಜ್ಯ ಶ್ರೀ 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 ಗುರು ಪರದೇಶಿಕೇಂದ್ರ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿದ್ದೇವೆ. ಸನ್ನಿಧಿಯಲ್ಲೀಗ ಈ ಕ್ಷೇತ್ರದ ಬೆಳವಣಿಗೆ, ಈ ಕ್ಷೇತ್ರ ಎಷ್ಟು ವರ್ಷಗಳಿಂದ ಅನ್ನದಾಸೋಹ, ಅಕ್ಷರದಾಸೋಹ ಹಾಗೂ ಜ್ಞಾನದಾಸೋಹ ತ್ರಿವಿಧ ದಾಸೋಹವನ್ನು ನಡೆಸ್ಕೊಂಡು ಬಂದಿದೆ. ಇಲ್ಲಿಯ ಸ್ಥಳ ಮಹಿಮೆ ಏನು, ಇದರ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ. ಗುರುಗಳೇ ನಮಸ್ಕಾರಗಳು. ಈಗ ತಾವು ಕ್ಷೇತ್ರವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಈ ಕ್ಷೇತ್ರದ ಮಹಿಮೆ ಏನು, ಎಷ್ಟು ವರ್ಷ ಆಯಿತು, ಈ ಕ್ಷೇತ್ರದ ಅಧೀಶ್ವರ ಯಾರು, ಜೊತೆಯಲ್ಲಿ ತ್ರಿವಿಧ ದಾಸೋಹವು ಸಹಿತವಾಗಿ ನಡೀತಾ ಇರ್ತದೆ ಅಂತ ಕೇಳಲ್ಪಟ್ಟೆ. ಯಾವ ರೀತಿಯಲ್ಲಿ ನಡೀತದೆ, ಇಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಬಂದಂತಹ ಭಕ್ತಾದಿಗಳ ಅಭೀಷ್ಟ ಏನು, ಅದೆಲ್ಲ ಯಾವ ರೀತಿ ಪೂರೈಸ್ತದೆ ಹೇಳುವಂಥದ್ದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕೆರಗೋಡಿ ರಂಗಾಪುರ ಕ್ಷೇತ್ರದ ಹಿನ್ನೆಲೆ ಸುಮಾರು 400-500 ವರ್ಷಗಳ ಹಿಂದಿನ ಇತಿಹಾಸವನ್ನು ಉಳಿಸ್ತಕ್ಕಂಥ ಕ್ಷೇತ್ರ. ಪೂರ್ವದಲ್ಲಿ ಯಾರೋ ದಕ್ಷಿಣ ಭಾರತದಿಂದ ಬಂದು ಇಲ್ಲಿ ತಪಸ್ಸು ಮಾಡ್ತಾಯಿದ್ರು. ಇದು ಒಂದು ಮೇಳೆ, ಕಾಡಿನ ರೂಪದಲ್ಲಿರ್ತಕ್ಕಂಥದ್ದು. ಇಲ್ಲಿ ಬಂದು ಒಂದು ಕುದುರೆಯನ್ನು ಇಟ್ಕೊಂಡು ಅವರು ತಪಸ್ಸು ಮಾಡ್ತಾ ಇದ್ದಾಗ ಈ ಸುತ್ತಮುತ್ತಲಿನ ಜನ ಬಂದು ನೋಡಿ ಇಲ್ಲೊಂದು ಕುದುರೆ ಐತಲ್ಲ, ಯಾಕೈತೆ ಏನು ಅಂತೇಳಿ ವಿಚಾರ ಮಾಡಿ ನೋಡೋದ್ರೊಳಗೆ ಆ ತಪಸ್ವಿಗಳು ಅಲ್ಲಿ ತಪಸ್ಸು ಮಾಡ್ತಾ ಕುಂತಾಯಿದ್ರು. ಆಗ ಹೋಗಿ ಅವ್ರನ್ನ ನಮಸ್ಕಾರ ಮಾಡಿ ವಿಚಾರ ಮಾಡಿದಾಗ ತಾವ್ಯಾರು, ತಾವೆಲ್ಲಿಂದ ಬಂದಿದ್ದಾಗ ನಾನು ಪರದೇಶಿ, ನಾನು ಎಲ್ಲಿಂದಲೋ ಬಂದನು ಪರದೇಶಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು. ಅವರ ಒಂದು ಸ್ಥಾಪನೆಯಿಂದ ಈ ಕ್ಷೇತ್ರ ಮೂಲತಃ ಗುರುಗಳು ಅವರೇ ಇದನ್ನು ಸ್ಥಾಪನೆ ಮಾಡಿದರು. ಅಲ್ಲಿಂದಲೂ ಸಹ ಸುಮಾರು 5-7 ಜನ ಗುರುಗಳು ಈ ಕ್ಷೇತ್ರಕ್ಕೆ ಆಗಿದ್ದಾರೆ. ಅಲ್ಲಿಂದಲೂ ಗುರು ಪರಂಪರೆ. ಇದ್ರದ್ದು ಇತಿಹಾಸ ಏನು ಅಂದರೆ, ಬಂದವ್ರಿಗೆ ಆಶೀರ್ವಾದ ಮಾಡೋದು, ಅವ್ರ ಕಷ್ಟ ಸುಖವನ್ನು ವಿಚಾರ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಒಳ್ಳೆಯದ ಮಾಡಿಕೊಡ್ತಕ್ಕಂಥ ದಾರಿಯಲ್ಲಿ ಬಂದಿರತಕ್ಕಂಥದ್ದು.